ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ಫೋನ್ ತಗೊಂಡಾದ್ಮೇಲೆ ಅಣ್ಣಮ್ಮನ ದೇವಿ ದೇವಸ್ಥಾನದ ವ್ಲಾಗ್ನ ಮೊದಲನೇದಾಗಿ ಹಾಕಬೇಕು ಅಂತ ನನಗೆ ತುಂಬ ಆಸೆ ಇತ್ತು. ಹಾಗಂತ ವಿಡಿಯೋ ಮಾಡಿಲ್ಲ ಅಂತ ಏನೂ ಅಲ್ಲ, ಬಟ್ ಯೂಟ್ಯೂಬಿಗೆ ಹಾಕೋ ವ್ಲಾಗ್ ವಿಡಿಯೋ ಈ ಫೋನಲ್ಲೇ ಅಣ್ಣಮ್ಮ ದೇವಿ ದೇವಸ್ಥಾನದ ಮೊದಲನೇ ಬಾರಿ ತೆಗಿಬೇಕು ಅಂತ ಆಸೆ ಇತ್ತು. ಸೊ ಹಾಗಾಗಿ ಇವತ್ತಿನ ವ್ಲಾಗ್ ಬಂದು ಅಣ್ಣಮ್ಮ ಟೆಂಪಲ್ದಾಗಿರುತ್ತೆ. ಅಲ್ಲಿ ಏನೇನೆಲ್ಲ ಪೂಜೆ ಮಾಡಿದ್ವಿ, ಹಾಗೆಯೇ ಪ್ರಸಾದ ಎಲ್ಲ ಏನೇನಿತ್ತು, ದೇವಿ ಹೇಗೆ ಕಾಣಿಸ್ತಾ ಇದ್ರು, ದೇವಿ ಅಲಂಕಾರ ಹೇಗಿತ್ತು, ಎಷ್ಟೊಂದು ಜನ ಬಂದಿದ್ರು, ಇವೆಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಮಿಸ್ ಮಾಡದೆ ವಿಡಿಯೋವನ್ನು ಎಂಡ್ ಮಾಡದೆ ನೋಡಿ, ಹೇಗೆ ಸಪೋರ್ಟ್ ಮಾಡಿ. ನಾವು ಬೆಳಿಗ್ಗೆ 9:15 ಅನ್ನೋ ಅಷ್ಟರಲ್ಲೇ ಮೆಜೆಸ್ಟಿಕ್ನಲ್ಲಿರುವ ಅಣ್ಣಮ್ಮ ದೇವಸ್ಥಾನದ ಹತ್ರ ಹೋಗಿದ್ವಿ. ನಾನು ಹಾಗೇನೆ ನನ್ನ ತಂಗಿ ತೇಜಸ್ವಿನಿ ಅವರು ಅಣ್ಣಮ್ಮ ಟೆಂಪಲ್ಗೆ ಹೋಗಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ವಿ. ಆ ದಿನ ಇವಾಗ ಕೂಡ್ ಬಂದಿದೆ. ಸೀದಾ BMTC ಬಸ್ ಹತ್ಕೊಂಡು ನಾನು ಹೋದೆ, ಅವಳು ಕೂಡ ಆ ಕಡೆಯಿಂದ ಬಂದಿದ್ಲು. ಸೊ ಯಾರ್ಯಾರು ಮೆಜೆಸ್ಟಿಕ್ನಲ್ಲಿರುವ ಅಣ್ಣಮ್ಮ ದೇವಸ್ಥಾನ ನೋಡಿಲ್ಲ ಅನ್ನೋರು ಇಲ್ಲಿ ನೋಡಿ, ಹತ್ರ ಎಂಟ್ರೆನ್ಸ್ ಹೀಗಿದೆ. ನಾವು ಅಷ್ಟು ಬೆಳಿಗ್ಗೆ ಹೋಗಿದ್ರು ಕೂಡ ತುಂಬಾ ಜನ ಬಂದಿದ್ರು. ಇನ್ನು ಲೇಟಾಗಿ ಹೋಗಿದ್ರೆ ಬಹುಶಃ ನಾವು ಅಲ್ಲಿಂದ ಹೊರಡೋದು ಕೂಡ ಲೇಟ್ ಆಗ್ತಿತ್ತು ಅನಿಸುತ್ತೆ. ಇಲ್ಲಿ ಏನಾದರೂ ಹರಿಸ್ಕೊಂಡಿದ್ರೆ ಈ ಜಾಗದಲ್ಲಿ ಬಂದ್ಬಿಟ್ಟು ಮೊಸರು ಅಥವಾ ಹೂವು ಎಲ್ಲ ಇಲ್ಲಿ ಅರ್ಪಣೆ ಮಾಡ್ತಾರೆ. ಇವಾಗ ತುಂಬ ಜನ ಭಕ್ತಾದಿಗಳು ಮೊಸರನ್ನ, ಹಾಗೆಯೇ ಪುಳಿಯೋಗರೆ, ಚಿತ್ರಾನ್ನ, ರಾಗಿ ಅಂಬಲಿ ಇವೆಲ್ಲ ಕೂಡ ದೇವರಿಗೆ ಪ್ರಸಾದ ಮಾಡ್ತಾರೆ. ಇಲ್ಲೇ ಬಂದ್ಬಿಟ್ಟು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿಕೊಂಡು ಆಮೇಲೆ ಮೇಯ್ನ್ ಅಣ್ಣಮ್ಮ ದೇವರು ನೆಲೆಸಿದಾರಲ್ವ, ಅಲ್ಲಿ ಹೋಗ್ಬಿಟ್ಟು ದೇವರಿಗೆ ಆ ಅಂಬಲಿ ಅಥವಾ ಏನು ಪ್ರಸಾದ ಇರುತ್ತೋ ಅದನ್ನು ತೋರಿಸ್ಕೊಂಡು ಎಲ್ಲರಿಗೂ ಹಂಚ್ತಾರೆ. ಇದರಿಂದ ತುಂಬ ಜನಕ್ಕೆ ಒಳ್ಳೆಯದಾಗಿದೆ ಅನ್ನೋ ನಂಬಿಕೆ ಕೂಡ ಇದೆ. ಇನ್ನೊಂದೇನಪ್ಪ ಅಂತಂದರೆ, ನಮ್ಮ ಬಾಸ್ ಇದ್ದಾರಲ್ವ, ಅವರು ಜೈಲಲ್ಲಿದ್ದಾಗ ಅವರ ವೈಫು ವಿಜಯಲಕ್ಷ್ಮಿಯವರು ಇದೇ ದೇವಸ್ಥಾನಕ್ಕೆ ಬಂದು ಬೇಡ್ಕೊಂಡು ಹೋಗಿದ್ದಂತೆ. ಹಾಗಾಗಿನೇ ಅವರು ರಿಲೀಸ್ ಆದರು ಅನ್ನೋ ನಂಬಿಕೆ ಕೂಡ ಇದೆ. ತುಂಬಾ ಜನ ಇದ್ರು. ನಮ್ಮ ಪುಣ್ಯಕ್ಕೆ ನಾವು ದೇವರಿಗೆ ಆ ಪ್ರಸಾದವನ್ನು ಪೂಜೆ ಮಾಡಿ ಬರೋಷ್ಟರಲ್ಲಿ ಇನ್ನೊಂದು ಕ್ಯೂ ಲೈನ್ ಖಾಲಿ ಇತ್ತು, ಅದರಲ್ಲಿ ಹೋಗೋಕೆ ಹೇಳಿದ್ರು. ಹಾಗಾಗಿ ಬೇಗ ಒಳಗಡೆ ಹೋದ್ವಿ. ಇದು ನೋಡಿ, ಅಣ್ಣಮ್ಮ ದೇವಿ ನೆಲೆಸಿರೋ ಒಂಚೂರು ಈ ಕಡೆ ಅಂದರೆ ಮುಂಭಾಗದಲ್ಲಿ ಈ 2 ಮೂರ್ತಿಗಳನ್ನು ಇಟ್ಟಿದ್ದಾರೆ. ಇದಂತೂ ನೋಡೋದಕ್ಕೆ ತುಂಬಾ ಕಳೆಯಾಗಿತ್ತು ಅಂತಲೇ ಹೇಳ್ಬೋದು. ಇಷ್ಟು ಪಳಪಳ ಅಂತ ಹೊಳಿತಾ ಇದೆ ನೋಡಿ ದೇವಿ ಮುಖ. ದಿಸಲ್ಲಿ ಹೋಗಬೇಕಾದ್ರೆ ಈ ರೀತಿ ಗಣಪತಿ ಹಾಗೇನೆ ಇನ್ನೊಂದು 2 ದೇವರ ಕಲ್ಲು ವಿಗ್ರಹ ಇದೆ. ಎಷ್ಟು ಚಂದ ಇದ್ದಾರೆ ನೋಡಿ ದೇವಿ. ನಾವು ವಿಡಿಯೋ ಮಾಡೋದಕ್ಕೆ ಅಲ್ಲಿ ಅವಕಾಶ ಇಲ್ಲ, ಆದರೂ ಕೂಡ ಸೈಕಲ್ ಕ್ಯಾಬಲ್ಲಿ ಒಂಚೂರು ವಿಡಿಯೋ ಮಾಡಿದ್ದೀನಿ. ಯಾಕಂದರೆ ನನಗೆ ಆಸೆ ಇದ್ದಿದ್ದೆ ಈ ಫೋನಲ್ಲಿ ಅಣ್ಣಮ್ಮ ದೇವ್ರ ವಿಡಿಯೋ ಮಾಡಬೇಕು ಅಂತ. ನಮ್ಮ ಅದೃಷ್ಟಕ್ಕೆ ನಾವು ಹೋಗಿದ್ದ ಟೈಮಿಗೆ ಮಂಗಳಾರತಿ ಆಗಿಬಿಡ್ತು. ಅದನ್ನು ಕಣ್ಣು ತುಂಬಿಕೊಂಡಿದ್ದು ತುಂಬಾ ಖುಷಿ ಆಯಿತು ನನಗಂತೂ. ತೇಜು ಅವ್ರ ಮನೆಯಿಂದ ಅಂಬ್ಲಿ ಮಾಡ್ಕೊಬಂದಿದ್ಲು, ಅದನ್ನು ಪ್ರಸಾದ ಹಂಚಿದ್ವಿ. ಅಲ್ಲಿ ಬೇರೆಯವರು ಕೂಡ ನಮಗೆ ಪ್ರಸಾದ ಹಂಚಿದ್ರು, ಅದನ್ನು ಕೂಡ ತಿಂದ್ವಿ, ನಾವು ಪ್ರಸಾದ ಹಂಚಿದ್ವಿ. ಇದೊಂಥರ ಹೊಸ ಎಕ್ಸ್ಪೀರಿಯನ್ಸ್ ನನಗೆ. ಇನ್ನು ಈ ತ್ರಿಶೂಲನ ಈ ಥರ ಇಟ್ಕೊಂಡು ಏನಾದರೂ ಬೇಡ್ಕೊಂಡ್ರೆ ಆಗುತ್ತೆ ಅಂತ ಕೂಡ ಅಲ್ಲಿ ಹೇಳಿದರು. ಹಾಗಾಗಿ ಬೇಡ್ಕೊಂಡ್ವಿ. ಹಾಗೆಯೇ ಇನ್ನು ಎಲ್ಲಿ ಹೋದರೂ ಹೆಣ್ಮಕ್ಳದ್ದು ಕೇಳಬೇಕಾ, ಫೋಟೋ ಸೆಲ್ಫಿ ಅಂತ ತಗೊಂತೀವಿ. ಹಾಗೆ ಒಂದು 2-3 ಫೋಟೋ ವಿಡಿಯೋ ಎಲ್ಲ ತಗೊಂಡ್ವಿ. ಅಲ್ಲಿ ಅರಿಶಿನ ಕುಂಕುಮ ಕೊಟ್ಟರು, ಅದನ್ನು ಕೂಡ ನಾನು ತಗೊಂಡೆ. ಬಾಳೆಹಣ್ಣಿತ್ತು. ಬರೀ ಪ್ರಸಾದ ಅಂತೂ ಜಾಸ್ತಿ ತಿಂದ್ಬಿಟ್ಟೆ ಇವತ್ತು ನಾನು. ನಿಂಬೆಹಣ್ಣು ಕೂಡ ಕೊಟ್ಟರು, ಅಂದರೆ 10 ರೂಪೀಸಿಗೆ 1 ನಿಂಬೆಹಣ್ಣು. ಆ ನಿಂಬೆಹಣ್ಣು ನಮ್ಮ ತಲೆ ದಿಂಬಡಿಗೆ ಇಟ್ಕೋಬಹುದು ಅಥವಾ ಜ್ಯೂಸ್ ಮಾಡ್ಕೊಂಡು ಕೂಡ ಕುಡಿಬಹುದು. ಇನ್ನು ಇಲ್ಲಿ ನೋಡಿ, ಇಲ್ಲಿ ತಾಯ್ತಗಳನ್ನೆಲ್ಲ ಕಟ್ಟಿದ್ದಾರೆ. ಹಾಗೇನೆ ಈ ಸೈಡ್ ಬಂತು ಅಂತಂದರೆ ಹೆಣ್ಮಕ್ಳು ಬಳೆಗಳನ್ನ ಇಟ್ಟಿದ್ದಾರೆ. ಇದು ಏನಕ್ಕೆ ಇಟ್ಟಿದ್ದಾರೆ ಅಂತ ನಂಗಂತೂ ಗೊತ್ತಿಲ್ಲ. ಮೇ ಬಿ ನಮ್ದೇನಾದ್ರು ಗ್ರಾಚಾರ ಇದ್ರೆ ಕಳೆದೋಗ್ಲಿ ಅಂತನ, ಬಟ್ ಏನಕ್ಕೆ ಅಂತ ಗೊತ್ತಿಲ್ಲ ನನಗೂ. ಅಲ್ಲಿರೋರ್ನು ಕೂಡ ಕೇಳಿದೆ, ಅಲ್ಲಿ ಯಾರು ಕೂಡ ಗೊತ್ತಿಲ್ಲ ಅಂತ ಹೇಳಿದರು. ಸೊ ನಾನು ಜಾಸ್ತಿ ಅದನ್ನು ಕೇಳೋದಕ್ಕೆ ಹೋಗಲಿಲ್ಲ. ಗೊತ್ತಿಲ್ಲ ಅಂತಂದಮೇಲೆ ಮತ್ತೆ ಏನಕ್ಕೆ ಕೇಳೋದು ಅಂತ ಸುಮ್ಮನೆ ಅದೇ. ಇವತ್ತಂತೂ ನನಗೆ ತುಂಬಾ ಹೊಸ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು. ನಾನು ಅಂದ್ಕೊಂಡಿದ್ದಕ್ಕಿಂತನೂ ಜಾಸ್ತಿ ಶಾಂತಿ, ನೆಮ್ಮದಿ ನನಗೆ ಅಣ್ಣಮ್ಮ ದೇವಿ ದೇವಸ್ಥಾನದಲ್ಲಿ ಸಿಕ್ತು. ನಾನು ಅಂದ್ಕೊಂಡಿರಲಿಲ್ಲ ಇಷ್ಟೊಂದು ಪೀಸ್ಫುಲ್ ಮೈಂಡ್ ಅಲ್ಲಿರುತ್ತೆ ಅಂತ. ಅಷ್ಟು ಜನ ಇದ್ದರು, ಅಷ್ಟು ಗಜಿಬಿಜಿ ಇದ್ದರು ಕೂಡ ಎಲ್ಲೂ ಒಂದು ಕಡೆ ಕೂಡ ಏನಂತಾರೆ ಬೇಜಾರಾಗಲಿ ಅಥವಾ ಇನ್ನು ಇಷ್ಟೊಂದು ಜನ ಇದ್ದರೆ ಕಿರಿಕಿರಿ ಆಗ್ತಾ ಇದೆ ಅಂತಾಗಲಿ ಅನ್ನಿಸ್ಲಿಲ್ಲ. ಯಾಕಂತಂದರೆ ಆ ದೇವ್ರ ಹತ್ರ ಆ ಒಂದು ಶಕ್ತಿ ಇದೆ. ಆ ದೇವಿನ ನೋಡ್ತಾ ಇದ್ದರೆ ಸುತ್ತಮುತ್ತ ಯಾರಿದ್ದಾರೆ ಏನಿದ್ದಾರೆ ಏನೂ ಗೊತ್ತಾಗ್ತಿರಲ್ಲ. ಅಷ್ಟರ ಮಟ್ಟಿಗೆ ಕಳೆದು ಹೋಗಬೇಕು ನಾವು, ಹಾಗಿತ್ತು. ಇಲ್ಲಿ ತುಂಬ ಜನ ಹರಕೆಗೆ ಬೆಣ್ಣೆ ದೀಪ, ಹಾಗೇನೆ ಇನ್ನೂ ಏನೇನೋ ದೀಪ, ಕಾಯಿ ಮೇಲೆಲ್ಲ ದೀಪ ಇಟ್ಟು ಪೂಜೆ ಎಲ್ಲ ಮಾಡ್ತಾಯಿದ್ರು. ನನಗಂತೂ ಇದೆಲ್ಲ ಗೊತ್ತಿರಲಿಲ್ಲ, ಇದು ಹೊಸದಾಗಿತ್ತು. ಸೊ ನೋಡೋಣ ಮುಂದಿನ ದಿನಗಳು ನನ್ನ ಕೈಲಾದಷ್ಟು ಆದರೆ ಮಾಡ್ತೀನಿ, ಇಲ್ಲಾಂದರೆ ಗೊತ್ತಿಲ್ಲ.
ಇನ್ನು ಅಲ್ಲಿಂದ ಬರೋಕ್ಕಂತೂ ಮನಸ್ಸೇ ಆಗ್ತಿರ್ಲಿಲ್ಲ. ಏನು ಮಾಡೋದು, ಬರಲೇಬೇಕಲ್ವಾ. ಅಲ್ಲೆಲ್ಲ ಕೈ ಮುಕ್ಕೊಂಡು ಸೀದಾ ಹೊರಗಡೆ ಬಂದ್ವಿ. ಹಾಗೆ ಅಲ್ಲಿ ಇನ್ನೊಂದಷ್ಟು ಫೋಟೋಗಳನ್ನ ತಗೊಂಡ್ವಿ. ಆಮೇಲೆ ಇವ್ರು ಬಂದರು. ಇವ್ರಿಗೆ ಏನಂತಾರೆ ಅಂತ ಗೊತ್ತಿಲ್ಲ, ಜೋಗ್ತಿ ಥರ ಬಾಯಲ್ಲೆಲ್ಲ ತ್ರಿಶೂಲ ಇಟ್ಕೊಂಡಿದ್ದಾರೆ. ಇವ್ರು ದುಡ್ಡು ಕೇಳಿದ್ರು. ನಾನು ಕೈ ತೊಳ್ದಿರ್ಲಿಲ್ವಲ್ಲ, ಪ್ರಸಾದ ತಿಂದಿದ್ದೆ. ಎಂಜಲು ಕೈಯಲ್ಲಿ ಕಾಸು ಕೊಡ್ಬೋದು, ಬೇಡ ಅಂತ ಕೈ ತೊಳ್ಕೊಳಕ್ಕೆ ಅಂತ ಹೋದೆ. ಬಟ್ ಅವ್ರು ಬಂದ ತಕ್ಷಣ, ಏನಮ್ಮ ಒಂದು 10 ರೂಪಾಯಿ ಕೊಡೋಕ್ಕಾಗಲ್ವೇನಮ್ಮ, ಇಷ್ಟೆಲ್ಲ ನಮ್ಮನ್ನೆಲ್ಲ ನೋಡಿದ್ರೆ. ನಾನಂದೆ, ನಾನು ಕೊಡಬಾರ್ದು ಅಂತ ಹೋಗಲಿಲ್ಲ, ಬಟ್ ಕೈ ತೊಳ್ಕೊ ಬರೋಣ, ಎಂಜಲ್ ಕೈಯಲ್ಲಿ ಹೇಗೆ ಕೊಡೋದು, ಆ ರೀಸನ್ಗೋಸ್ಕರ ಹೋದೆ ಅಷ್ಟೇ ಅಂತ ಹೇಳಿಬಿಟ್ಟು 10 ರೂಪೀಸ್ ಅವ್ರ ಕೈಗಿಟ್ಟು, ದೇವರು ಒಳ್ಳೇದು ಮಾಡ್ಲಮ್ಮ ಅಂತ ಹೇಳಿದರು. ಅಲ್ಲಿಂದ ಇನ್ನು ತಿಂಡಿ ಕೂಡ ಆಗಿರಲಿಲ್ಲ. ಸೊ ನಾವು ಏನು ಮಾಡಿದ್ವಿ ಅಂತ ಅಂದರೆ, ಇಲ್ಲಿ ಚಂದ್ರ ಲೇಔಟ್ ಹತ್ರ ಒಂದು ಕೆಫೆ ಇದೆ. ಇದು ಸೇಮ್ ರಾಮೇಶ್ವರ್ ಕೆಫೆ ಥರನೇ ಇದೆ. ಅದರ ಹೆಸರೇನಂತಂದರೆ ಪಂಚಾಮೃತ ಕೆಫೆ. ಇಲ್ಲಂತೂ ತುಂಬ ಚೆನ್ನಾಗಿದೆ. ಇದು ಕೆಫೆನಾ ಅಥವಾ ದೇವಸ್ಥಾನ ಅಂತ ಕನ್ಫ್ಯೂಷನ್ ಆಗಬೇಕು. ದೇವ್ರ ಹಾಡು ಬರ್ತಾ ಇರುತ್ತೆ. ಎವ್ರಿ ಟೈಮ್ ಇಲ್ಲಿ ಇದೇ ರೀತಿ ವಾತಾವರಣ ಇರುತ್ತೆ ಅಂತ ನಾನು ಫಸ್ಟ್ ಟೈಮ್ ಹೋಗಿದ್ದು. ಚೆನ್ನಾಗಿತ್ತು. ಆದರೆ ನೆಕ್ಸ್ಟ್ ವೀಡಿಯೋದ ಹೋಟ್ಲಲ್ಲಿ ಏನೇನು ಸಿಗುತ್ತೆ ಅನ್ನೋದನ್ನು ನಾನು ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇದಾಗಿತ್ತು ಇವತ್ತಿನ ಅಣ್ಣಮ್ಮ ದೇವಿ ದೇವಸ್ಥಾನದ ವ್ಲಾಗ್. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.